ನನ್ನ ಆರ್ಟಿಸ್ಟ್ ಆಗಿ ಅಲ್ಲಿವರೆಗೂ ಟ್ರಾವೆಲ್ ಮಾಡಿಸಿದ್ದು ರಾಯರು ಈ ಒಂದು ಪಾತ್ರಕ್ಕೋಸ್ಕರ. ಹಾಗಂದ್ಬಿಟ್ಟು ರಾಯರ ಜರ್ನಿ ಇಲ್ಲಿಗೆ ಮುಕ್ತಾಯ ಆಯ್ತಾ? ಖಂಡಿತ ಇಲ್ಲ. ನಂದು ರಾಯರದು ನಂಟು ತುಂಬಾ, ಹುಟ್ಟಿನಿಂದನೂ ಸೀರಿಯಲಿಂದನೂ ಇನ್ನು ಮುಂದೆನೂ ಖಂಡಿತ ಇದ್ದೇ ಇರುತ್ತೆ ಯಾವಾಗ್ಲೂ. ಇದಕ್ಕೆ ಜವಾಬ್ದಾರರು, ಅದಕ್ಕೆ ಕಾರಣಕರ್ತರು ನಮ್ಮ ತಂದೆ ತಾಯಿ. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿ ಇವತ್ತು ನನಗೆ ರಾಯರ್ ಯಾರು, ದೇವ್ರು ಯಾರು ಅಂತ ಹೇಳ್ಕೊಟ್ಟಿಲ್ಲ ಅಂತಿದ್ರೆ ಖಂಡಿತ ಇವತ್ತು ನಾವು ಇವತ್ತು ಈ ಸನ್ನಿವೇಶ ಬರ್ತಾನೆ ಇರಲಿಲ್ಲ. ಏನ್ ಹೆಸರು ಅವ್ರದ್ದು? ನಮ್ಮ ತಂದೆ ಹೆಸರು ವಾಮನ್, ಅಮ್ಮ ಚಂದ್ರಿಕಾ ಬ್ರಹ್ಮಣ್ಯ ತೀರ್ಥ ನಮ್ಮ ತಾಯಿ ಹೆಸರು. ಎಲ್ಲಿಯವ್ರು ನೀವು? ನಾವು ಮೈಸೂರು ಭಾಗ. ನಮ್ಮ ತಂದೆ ತಾಯಿ ಭೇಟಿ ಆಗಿದ್ದು ಕೂಡ ರಾಯರ್ ಮಠದಲ್ಲೇ. ಓ, ಸೊ ಅಲ್ಲಿಂದ ನಂಟು ರಾಯರ್ದು. ಓಕೆ, ಅಂದ್ರೆ ಅವರಿಬ್ರದ್ದು ಪ್ರೇಮ ವಿವಾಹನ? ಪ್ರೇಮ ವಿವಾಹ ಅನ್ನೋದಿಲ್ಲ, ಅರೇಂಜ್ಡ್ ಮ್ಯಾರೇಜ್. ಬಟ್ ಅವ್ರ ಫಸ್ಟ್ ಭೇಟಿ ಆಗಿದ್ದು ರಾಯರ್ ಮಠದಲ್ಲಿ. ಇವಾಗ್ಲೂ ಮೈಸೂರಲ್ಲಿ ಕೃಷ್ಣಮೂರ್ತಿಪುರಂ ರಾಯರ್ ಮಠ ಇದೆ, ಅಲ್ಲೇ ನಮ್ಮ ತಂದೆ ತಾಯಿ ಭೇಟಿ ಆಗಿದ್ದು ಮೊದಲನೇ ಬಾರಿಗೆ. ಅವರಿಗೆ ಮದ್ವೆ ಮಾಡಿಸಿದಂತ ಪುರೋಹಿತರ ಹೆಸರು ರಾಘವೇಂದ್ರ ಆಚಾರ್. ಹೌದಾ? ಅವ್ರ ಮದುವೆ ಫೋಟೋಸ್ ನೋಡ್ತಾ ಇದೆ ಇತ್ತೀಚೆಗೆ. ಪ್ರತಿಯೊಂದು ಮದುವೆ ಫೋಟೋನಲ್ಲೂ ಮೇಲ್ಗಡೆ ರಾಯರ್ದೊಂದು ದೊಡ್ಡ ಫೋಟೋ ಇದೆ ಆ ಜಾಗದಲ್ಲಿ. ರಾಯರ್ ಮಠದ ಒಂದು ಮ್ಯಾರೇಜ್ ಹಾಲ್ ಅಲ್ಲಿ ಮದುವೆ ಆಗಿದ್ದು. ಸೊ ನಾನು ಹುಟ್ಟೋದಕ್ಕೂ ರಾಯರೇ ಕಾರಣ. ನಮ್ಮ ತಂದೆ ತಾಯಿ ಹರಿಸ್ಕೊಂಡಿದ್ರು ರಾಯರ್ಗೆ. ಬಿಕಾಸ್ ನಾನು ಒಬ್ಬನೇ ಗಂಡು ಮಗ ನನ್ನ ಫ್ಯಾಮಿಲಿಯಲ್ಲಿ. ನಮ್ಮಪ್ಪನೇ ಕೊನೆಯವರು, ಎಲ್ಲ ಅಣ್ಣಂದ್ರಿಗೆಲ್ಲ ಹೆಣ್ಮಕ್ಳೇ. ಗಂಡು ಮಗು ಆಗ್ಲಿ ಅಂತ ರಾಯರ್ಗೆ ಹರಿಸ್ಕೊಂಡು, ಅದೇ ರಾಯರ್ ಮಠಕ್ಕೆ ಹರಿಸ್ಕೊಂಡು ನಾನು ಹುಟ್ಟಿದ್ದು. ಸೊ ಇಲ್ಲಿಂದ ರಾಯರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಹೆಂಗೆ ಅಂದ್ರೆ ನಿಮ್ಮ ಬಾಲ್ಯ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ನಡೀತು, ಹೇಗಿತ್ತು? ಮೈಸೂರಲ್ಲೇ ನನ್ನ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು. ವಿಜಯ ವಿಠಲ ವಿದ್ಯಾಶಾಲಾ, ಶಾರದಾ ವಿಲಾಸ್, ಗೋವಿಂದರಾವ್ ಮೆಮೋರಿಯಲ್ ಸ್ಕೂಲ್ ಅಂತ, ಈ ಮೂರಲ್ಲೂ ಓದಿದ್ದೀನಿ. ನಮ್ಮ ತಂದೆ ಮೀಡಿಯಾದಲ್ಲೇ ಇದ್ದಿದ್ರಿಂದ ಬೆಂಗಳೂರು ಮೈಸೂರು ಹೀಗೆ ಸ್ವಿಚ್ ಓವರ್ ಆಗ್ತಾ ಇತ್ತು. ಸೊ ಬೆಂಗಳೂರಲ್ಲಿ ಆಕ್ಸ್ಫರ್ಡ್, JP ನಗರಲ್ಲಿ ಆಕ್ಸ್ಫರ್ಡ್ ಅಂತಿದೆ, ಅಲ್ಲೇ ನನ್ನ ಪ್ರೈಮರಿ ಸ್ಕೂಲಿಂಗ್. ಮತ್ತೆ ಮೈಸೂರು, ಮತ್ತೆ ಬ್ಯಾಂಗ್ಳೂರ್, PUC ಎಲ್ಲ ಮತ್ತೆ ಆಕ್ಸ್ಫರ್ಡು, ಮತ್ತೆ ನಾನು ಡಿಗ್ರಿ ಓದಿದ್ದೆಲ್ಲ ವಿಜಯ ಕಾಲೇಜ್ ಜಯನಗರ್. ಸೊ ತದನಂತರದಲ್ಲಿ ನಾನು ಇನ್ಫೋಸಿಸ್ ಸೇರಿದೆ. ಈ ಇನ್ಫೋಸಿಸ್ ಸೇರೋ ಗ್ಯಾಪಲ್ಲಿ ಒಂದು ಸೀರಿಯಲ್ ಮಾಡಿದೆ. ಓಕೆ, ಬಿಫೋರ್ ದಟ್ ಈ ಸಾಮಾನ್ಯ ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲರೂ ಕೂಡ ಅಪ್ಪ ಅಮ್ಮ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಹೋಗೋದು ಅಷ್ಟೇ ಇರುತ್ತೆ. ಕರೆಕ್ಟ್. ಇಂಥ ದೇವ್ರ ಇಷ್ಟ ಇಲ್ಲ ಆ ಥರದ್ದೆಲ್ಲ ಏನೂ ಇರಲ್ಲ ಮನಸ್ಸಲ್ಲಿ. ಹೆಂಗಿತ್ತು ಅವಾಗ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ? ಹೇಗಿತ್ತು ಶ್ರೇಯಸ್ ಮನ್ಸಲ್ಲಿ? ಏನಿತ್ತು? ಏನೋ ಇವತ್ತು ವಿಶೇಷ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ನಮ್ಮ ಮನಸ್ಥಿತಿ ಏನಂದ್ರೆ, ಯಾರೋ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ, ತಿನ್ನಕ್ಕೇನಾದ್ರೂ ಸಿಗತ್ತೆ, ಆ ಮುಗ್ಧತೆ ಅಷ್ಟೇ. ದೇವ್ರು ಏನೋ ನಾವು ಭಕ್ತಿಯಿಂದ ಇರ್ಬೇಕು, ನಾವ್ ಕೇಳಿದ್ದನ್ನ ಕೊಡ್ತಾರೆ ದೇವ್ರು, ಅದೆಲ್ಲ ಆಮೇಲೆ ಬರ್ತಾ ಇತ್ತು. ಆನ್ ದಿ ಪ್ರೋಸೆಸ್ ಆಫ್ ಗ್ರೋಯಿಂಗ್ ವಿತ್ ಏಜ್ ಆಮೇಲೆ ಬರ್ತಾ ಇತ್ತು. ತಂದೆ ತಾಯಿ ಜೊತೆ ಹೋದಾಗ ಏನೋ ಒಂದು ಹೋಮ ಹವನ, ಏನೋ ಒಂದು ಫಂಕ್ಷನ್ಸ್ ಈ ತರ ಹೋದಾಗ, ಒಳ್ಳೆ ಊಟ ಸಿಗತ್ತಪ್ಪ, ಒಳ್ಳೆ ಪ್ರಸಾದ ಸಿಗತ್ತಪ್ಪ. ಅಲ್ಲಿ ಹೋಗ್ತಾ ಹೋಗ್ತಾ ಭಕ್ತಿ ಭಾವ ಬರಕ್ ಜಾಸ್ತಿ ಸ್ಟಾರ್ಟ್ ಆಯ್ತು. ಎಲ್ಲರೂ ಕೈ ಮುಗಿತಿದ್ದಾರೆ. ರಾಯರು, ಶ್ರೀನಿವಾಸ ದೇವರು, ಆಂಜನೇಯ, ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ದೇವ್ರು ಇರುತ್ತೆ. ಮಕ್ಕಳಿದ್ದಾಗ ಗಣೇಶ ತುಂಬಾ ಇಷ್ಟ. ಮನೆಯಲ್ಲಿ ಗಣೇಶ ಹಬ್ಬ ಬಂದಾಗ ತುಂಬಾ ಎಮೋಷನಲ್ ಆಗ್ಬಿಡ್ತಿದ್ವಿ. ಗಣಪತಿ ಬಿಡ್ಬೇಕಲ್ಲಪ್ಪ, ಮುಗ್ದೋಯ್ತು ಹಬ್ಬ, ಅಷ್ಟ ಅಟ್ಯಾಚ್ಮೆಂಟ್. ದೇವ್ರು ಅನ್ನೋದಕ್ಕಿಂತ ಈಸ್ ಅವರ್ ಫ್ರೆಂಡ್. ಬಂದಿದ್ದಾರೆ, ಇವತ್ತು ನಾವು ಪೂಜೆ ಆಯ್ತು, ಒಳ್ಳೆ ಊಟ ಮಾಡಿದ್ವಿ. ಗಣಪತಿ ಅಂದ್ರೆ ನಮ್ಗೆ ಏನೋ ಕ್ಲೋಸ್, ನಾವು ಕೇಳಿದ್ದೆಲ್ಲ ವರ ಕೊಡ್ತಾರೆ ನಮ್ಗೆ ಗಣಪತಿ. ಫಸ್ಟ್ ಓಂ ಪ್ರಥಮ ಅಂತ ಶುರು ಮಾಡಿದೆ, ವಕ್ರದುಂಡ ಮಹಾಕಾಯ. ಕರೆಕ್ಟ್. ಅವಾಗಿಂದನೂ ಆ ಸಂಸ್ಕಾರ ಅನ್ನೋದು ನಮ್ಮ ತಂದೆ ತಾಯಿ ಬೆಳೆಸ್ಕೊಂಡ್ ಬಂದಿದ್ದಾರೆ. ದೇವಸ್ಥಾನದ ಹೋಗೋದಿಂದ ಇರ್ಬೋದು, ಮನೆಯಲ್ಲ ಹಬ್ಬ ಹರಿದಿನ ಮತ್ತೊಂದಿರ್ಬೋದು, ನಮ್ಮ ತಾತ ಅಜ್ಜಿ ಎಲ್ಲರೂ ಒಂದು ದಿನ ದೇವ್ರ ಪೂಜೆ ಮಿಸ್ ಮಾಡಿದ್ದೇ ಇಲ್ಲ ನಮ್ಮ ಮನೆಯಲ್ಲಿ. ಸಾಲಿಗ್ರಾಮ ಇದೆ, ನಮ್ಮ ತಂದೆ ಮಾಡೋರು, ನಮ್ಮ ತಾತ ಮಾಡೋರು. ಒಂದು ದಿನ ದೇವ್ರ ಪೂಜೆ ಮಿಸ್ ಮಾಡಿ, ಪೂಜೆ ಮಂತ್ರಗಳು, ಹೌದು, ಇದೆಲ್ಲ ನಡೀತಾ ಇತ್ತು. ಸೊ ಕಿವಿಗೆ ಬೇಕೋ ಬೇಡೋ ಕಿವಿಗೆ ಬೀಳ್ತಾ ಇತ್ತು. ಎಷ್ಟೋ ಮಂತ್ರಗಳು ಪುಸ್ತಕದಿಂದ ಕಲಿತೇ ಇಲ್ಲ, ನಾನು ಕೇಳೇ ಕಲ್ತಿದ್ದೀನಿ. ಉಚ್ಚಾರಣೆ ತಪ್ಪಾದಾಗ ಮನೇಲಿರೋ ದೊಡ್ಡವರು ಅದನ್ನ ತಿದ್ದುಪಡಿ ಮಾಡೋರು, ಹೀಗಲ್ಲ ಹೀಗೆ, ಬಟ್ ಖುಷಿ ಪಡೋರು, ಏನು ಹೇಳ್ಕೊಡ್ದೆ ನಾನು ಕಲಿತಾ ಇದ್ದಾನಲ್ಲ ಅಂತ. ಡು ಯು ರಿಮೆಂಬರ್ ಯಾವ್ದಾದ್ರು ಚಿಕ್ಕ ವಯಸ್ಸಿದ್ದಾಗ? ಹೌದು, ಹರಿವಾಯು ಸ್ತುತಿ ಹಾಗೆ ಕಲ್ತಿದ್ದು ನಾನು. ನಮ್ಮ ತಂದೆ ಗಂಧ ತೆಗೆದ್ಬೇಕಾರೆ ಹೇಳ್ಕೊಳ್ತಾ ಇದ್ರು ಹರಿವಾಯು ಸ್ತುತಿ. ಯಾವಾಗ್ಲೂ ನಾನು ಸುಮ್ನೆ ಕೂತಿರ್ತಿದ್ದೆ. ನಾನು ಚಿಕ್ಕ ಹುಡುಗಿಂದಲೂ ಅಷ್ಟೇನೆ ಹರಿವಾಯು ಸ್ತುತಿ ಕಲ್ತಿದ್ದೆ ಲೇಟು ನಾನು, ಬಟ್ ಅದು ಬಾಯಿಗೆ ಬರ್ತಾ ಇತ್ತು. ಉಚ್ಚಾರಣೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಅವ್ರು ಕೂತ್ಕೊಂಡು ಹೇಳೋರು, ಇವತ್ತಿನ ನೀನ್ ಬಾ ಗಂಧ ತೆಗಿ, ನೀನ್ ಹೇಳು,
ನೀನ್ ಏನಾರು ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ ಕೂಡ್ಸ್ಕೊಂಡು ಅಂತ. ಓಕೆ, ಅದು ತುಂಬಾ ಮೆಮೊರಿ ಇದೆ ಅದ್ರದ್ದು ನನಗೆ. ನಮ್ಮ ತಂದೆ ನನ್ಗೆ ಹೇಳ್ಕೊಟ್ಟಿದ್ದು. ಅದ್ರದ್ದೊಂದು ಝಲಕ್ ನಮಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗಮಾದಿತ್ಕಡ ಕುಂಭೋಚ್ಚಾದ್ರಿ ವಿಪಾಟನಾತಿ ಕಟ ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ ಪ್ರತತ ಸುನಕರಾರಾದಿದಾರಾದಿದೂರ ಪ್ರದ್ಯುತ್ತಶಾಂತ ಪ್ರವಿದಿತ ಮನಸಾ ಭಾವಿತಾನಾದಿವೃಂದೈಃ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೇವೇಷು ತುಸ್ತೆ ಸಮಂ ಪಶ್ಯಾಮುತ್ತಮವಸ್ತು ದೂರತರತೋಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷ್ಟೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋತಿತ್ತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫಲಿಂಗ ಬಸಿತ ಬ್ರಹ್ಮೇಶ ಶತ್ಕ್ರೋತ್ಕರಾಃ. ಹರಿ ಓಂ. ಇದು ಬಿಗಿನಿಂಗ್ ಆಫ್ ಹರಿವಾಯುಸ್ಥಿತಿ. ಇದು ಪ್ರಾರಂಭದಲ್ಲೂ ಇದೇ ಶ್ಲೋಕ, ಎಂಡಲ್ಲೂ ಇದೇ ಶ್ಲೋಕ. 48 ಟೋಟಲ್ ಶ್ಲೋಕಗಳಿದೆ. ಇದರಲ್ಲಿ ವಾಯುಸ್ಥಿತಿ ಪುನಶ್ಚರಣೆ ಅಂತ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಶ್ಲೋಕದಲ್ಲೂ ಅದರದೇ ಆದಂತ ಒಂದು ಪವರ್ ಇದೆ. ನಮಗೆ ಹೆಲ್ತ್ ಇಶ್ಯೂಸ್ ಆದ್ರೆ ಒಂದು ಶ್ಲೋಕ, ಫಿನಾನ್ಷಿಯಲ್ ಇಶ್ಯೂಸ್ ಆದ್ರೆ ಒಂದು ಶ್ಲೋಕ, ಮತ್ತೇನೋ ಜಾಬ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂದ್ರೆ ಅದೊಂದು ಶ್ಲೋಕ, ವಾಕ್ ಚಾತುರ್ಯತೆಗೆ ಒಂದು ಶ್ಲೋಕ. ನಿಮ್ಗೆ ಯಾವ್ದ್ರಲ್ಲಿ ಸಿದ್ಧಿ ಬೇಕು ಅದ್ರ ಪ್ರಕಾರ ಪ್ರಾಣದೇವರಿಗೆ ಜೇನುತುಪ್ಪದ ಅಭಿಷೇಕ, ಮಧು ಅಭಿಷೇಕ ಮಾಡಿ 48 ದಿನ ಇದನ್ನ ಮಾಡ್ತಾರೆ. ಸೊ ಪ್ರತಿನಿತ್ಯನೂ ಈ ಶ್ಲೋಕ ಪಾಠಗಳು ರೀತಿ ರಿವಾಜುಗಳೆಲ್ಲ ಮನೆಯಲ್ಲಿ ಇತ್ತು, ಆಗ ಅನುಭವ ಬರ್ತಾ ಇತ್ತು. ಟೆಲ್ ಮಿ ಶ್ರೇಯಸ್, ಗಣೇಶ ದೇವರು, ಡೊಳ್ಳು ಹೊಟ್ಟೆ ಗಣಪ, ಆನೆ ಸೊಂಡಿಲು ಗಣಪ, ಆಂಜನೇಯ ಕೋತಿ, ಆಂಜನೇಯ ಹನುಮಂತ, ಈ ದೇವರೆಲ್ಲ ಒಂದ್ಸಾಲ ಆದ್ರೆ ರಾಯರು ರಾಘವೇಂದ್ರ ಸ್ವಾಮಿಗಳು ಅಂದಾಗ ಅದು ಬೇರೆ, ಅದು ಅಲ್ವಾ? ಕಲಿಯುಗನವನ್ನ ನಾವು ನೆನಪಿಸ್ಕೊಳ್ತೀವಿ. ನಿಮ್ಮಲ್ಲಿ ಏನ್ ಕುತೂಹಲ ಇತ್ತು ಬೇರೆ ಮೂರ್ತಿ ನೋಡೋದಕ್ಕೂ ರಾಯರ ಮೂರ್ತಿ ನೋಡೋದಕ್ಕೂ ಚಿಕ್ಕ ವಯಸ್ಸಲ್ಲಿ? ಕಲಿಯುಗ ಕಲ್ಪತರು ರಾಯರ್ನ ನಾವು ಕಾಣಬೇಕು ಅಂದ್ರೆ ಇನ್ನೊಬ್ರದ್ದು ಪರ್ಮಿಷನ್ ಬೇಕಂತೆ. ಅದು ಪ್ರಾಣದೇವರು. ನಮ್ಮ ಮನೆಯಲ್ಲಿ ಯಾವಾಗ್ಲೂ ಪ್ರಾಣದೇವರ ಆರಾಧನೆ ಆಗ್ತಾ ಇತ್ತು. ಯಂತ್ರೋದ್ಧಾರಕದು ನಮ್ಮ ಮನೆಯಲ್ಲಿ ಚಿತ್ರಪಟ ಇದೆ ಅದಕ್ಕೆ. ಮತ್ತೆ ಇನ್ನೊಂದು ಆಂಜನೇಯ ಇದೆ, ಅದರಲ್ಲಿ ಫುಲ್ ಶ್ರೀರಾಮ ಶ್ರೀರಾಮ ಅಂತ ಫುಲ್ ಆಂಜನೇಯ ಇಡೀ ಭಾವಚಿತ್ರ ಏನಿದೆ ಅದರಲ್ಲಿ ಬರೆದಿದೆ. ಅದಕ್ಕೆ ಗಂಧ ತೇಯ್ತಾ ಇಡ್ತಾ ಇದ್ರು ನಮ್ಮ ತಾಯಿ. ಗಂಧ ತೆಗೆಯೋದು, ಬಾಲಕ್ಕಿಡೋದು, ಗಂಧ ತೆಗೆಯೋದು ಡೈಲಿ 48 days ಅಂತ. ಸೊ ಜೊತೆಗೆ ರಾಯರದು ಪೂಜೆ ಪ್ರವಚನ ಎಲ್ಲ ಆಗ್ತಾ ಇತ್ತು. ರಾಯರಂದ್ರೇನು ಮಂತ್ರಾಲಯಕ್ಕೆ ಹೋಗೋದು. ಚಿಕ್ಕ ಹುಡುಗ ಇದ್ದಾಗ ಟ್ರಿಪ್ ನಮ್ಗೆ ಅವಾಗ ಆಚೆ ಹೋಗೋದು ಅಂದ್ರೆ ನಾನು, ನಮ್ಮ ತಂದೆ ತಾಯಿ, ಬೇರೆ ಯಾರು ಜೊತೆಲಿ ಬರೋರಿದ್ರೆ ಮಂತ್ರಾಲಯಕ್ಕೆ ಹೋಗೋದು, ನಮಸ್ಕಾರ ಮಾಡೋದು, ಬೃಂದಾವನದ ಹತ್ರ ಹೋಗೋದು, ಬೇಡ್ಕೊಳ್ಳೋದು, ಬರೋದು. ಏನು ಕೇಳೋದೇನು ಇರ್ತಿರ್ಲಿಲ್ಲ. ಅಲ್ಲೊಂದು ಖುಷಿ. ಅಲ್ಲಿ ಹೋದ್ರೆ ಮರ್ತೋಗುತ್ತೆ, ಏನು ಕೇಳಬೇಕು ಅನ್ನೋದು ಮರ್ತೋಗುತ್ತೆ, ಕಣ್ಣೀರ್ ಬಂದ್ಬಿಡುತ್ತೆ. ನಾವು ಏಜ್ ಆಗ್ತಾ ಚಿಕ್ಕ ಹುಡುಗನಿಂದ ಆ ಯೂತ್ ಬರೋವರೆಗೂ ಏನಿರಲ್ಲ, ಒಂದು ಖುಷಿ ಏನು ಅಂತ ಗೊತ್ತೇ ಇರಲ್ಲ. ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಪ್ರದಕ್ಷಿಣೆ ಮಾಡ್ತಿರ್ತೀವಿ, ನಮ್ಮ ಜೊತೆ ಯಾರು ಸಹಪಾಠಿಗಳಿದ್ರೆ ಅವ್ರ ಜೊತೆ ಆಟ ಆಡ್ಕೊಂಡಿರ್ತೀವಿ. ಆಸ್ ವಿ ಗ್ರೋ, ಅಲ್ಲಿ ಹೋಗ್ತಾ ಜೀವನ ಏನು ಅಂತ ನಮ್ಗೆ ಗೊತ್ತಾಗ್ತಾ ಬೃಂದಾವನ ಹತ್ರ ಹೋಗ್ತಿದ್ದಂಗೆ ತಾನಾಗ್ತಾನೆ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನಕ್ಕೆ, ಖುಷಿಗೋ ದುಃಖಕ್ಕೋ ಗೊತ್ತಿಲ್ಲ, ಆದ್ರೆ ಆ ದೇವರು ನಮ್ಗೆ ಅಷ್ಟು ಕ್ಲೆನ್ಸ್ ಮಾಡ್ಬಿಟ್ಟಿರ್ತಾನೆ. ಆ ಎನರ್ಜಿ ಆಗಿದೆ. ಯಾವ ಮೊಮೆಂಟ್ ಅದು? ಡು ಯು ರಿಮೆಂಬರ್? ಯಾವ ವಯಸ್ಸಲ್ಲಿ ನಿಮಗೆ ಓ ಇಲ್ಲ ರಾಯರು ಅನ್ನೋದು ತುಂಬಾ ಸೀರಿಯಸ್ ಆಗಿ ನಿಮ್ಗೆ ಅರ್ಥ ಆಗಕ್ಕೆ ಶುರುವಾಯಿತು? ಆ ಥರದ್ದು ನೆನಪಿಗೆ ಏನಾದ್ರು ಎನಿ ಇನ್ಸಿಡೆಂಟ್? ಚಿಕ್ಕ ವಯಸ್ಸಿನಿಂದನೇ ಇತ್ತು. ಆ ಥರ ಸೀರಿಯಸ್ ಆಗಿ ರಾಯರ್ ಹೀಗೆ ಹಾಗೆ ಅಂತ ಏನಿಲ್ಲ. ರಾಯರ್ ಫುಲ್ ಕತೆ ನನಗೆ ಗೊತ್ತಿರಲಿಲ್ಲ. ಪ್ರಹ್ಲಾದ್ ರಾಯರು ಅವರ ಅವತಾರ ಇವರು ಅದೆಲ್ಲ ಗೊತ್ತಿತ್ತು. ಪರಿಮಳಾಚಾರ್ಯರು ಅಂತ ಕರೀತಾರೆ, ಅವ್ರಿಗೆ ಬಹಳ ಇಷ್ಟ ಅಂತ ಗೊತ್ತಿತ್ತು. ಅಣ್ಣವ್ರದ್ದು ಸಿನಿಮಾ ನೋಡಿದ್ದೆ. ಕರೆಕ್ಟು. ಅದರಲ್ಲಿ ತುಂಬಾ ಇಷ್ಟ ಆಗಿದ್ದು ನನಗೆ ದ ವೇ ಅವರು ರಾಯರ್ನ ಹೇಗೆ ತೋರಿಸಿದ್ದಾರೆ. ನಮಗೆ ಕಣ್ಣು ಮುಚ್ಚಿದ್ರೆ ಅವರೇ ನಮ್ಮ ಕಣ್ಮುಂದೆ ಬರೋರು. ರಾಯರು ಅಂದ್ರೆ ಹಾಗೆ. ಬೃಂದಾವನ ಬಿಟ್ರೆ ಅಣ್ಣವರು, ರಜನಿಕಾಂತ್ ಅವರು ಮಾಡಿದ್ರು ಇದನ್ನೆಲ್ಲ. ಇದನ್ನ ನೋಡ್ಕೊಂಡು ಬಂದಿದ್ವಿ. ಸೊ ಮಂತ್ರಾಲಯಕ್ಕೆ ಹೋದಾಗ ಅದೇ ನಮ್ಮ ಮೈಂಡಲ್ಲಿ ರಿವೈಂಡ್ ಆಗೋದು, ಓ ಇಲ್ಲಿ ಇದಾಗಿತ್ತು ಅಂತ. ಆದ್ರೆ ಈ ಸೀರಿಯಲಿಂದ ವೆಂಕಟನಾಥ ಆಗಿ ರಾಯರ ಪೂರ್ವಾಶ್ರಮದ ಕತೆ ಏನಿದೆ ಅದನ್ನ ನಾನು ಕಲಿತೆ. ಅದು ನನಗೆ ಗೊತ್ತಿರಲಿಲ್ಲ. ಪುಸ್ತಕದಲ್ಲಿದೆ, ಮತ್ತೊಂದು ಕಡೆ ಇದೆ. ಆದರೆ ನಾವು ಪ್ರವಚನದಲ್ಲಿ ಕೇಳ್ತಿರ್ತೀವಿ, ರಾಯರ್ ಹೀಗಿದ್ರು, ಅವ್ರಿಗೆ ಈ ಥರ ಬಡತನ ಇತ್ತು, ಮತ್ತೊಂದಿತ್ತು ಅಂತೆಲ್ಲ. ಆದರೆ ಅನುಭವಿಸೋದಿದೆಯಲ್ಲ, ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮಗೂ ಮತ್ತು ಈ ಬಣ್ಣದ ಲೋಕಕ್ಕೂ ನಂಟು ಎಲ್ಲಿ ಶುರುವಾಯಿತು ಶ್ರೇಯಸ್? ಬಿಕಾಸ್ ಶ್ರೇಯಸ್ ಕಶ್ಯಪ್ ಅವರು ಸಾಫ್ಟ್ವೇರ್ ಇಂಜಿನಿಯರ್. ಹೌದು, ಸಾಫ್ಟ್ವೇರು ಇಂಜಿನಿಯರಿಂಗ್ ಓದಿರುವಂತ ಒಬ್ಬ ಹುಡುಗ ಬಣ್ಣದ ಲೋಕಕ್ಕೆ ಯಾಕೆ ಬಂದ್ರು? ಇದು ದೊಡ್ಡ ಕ್ವಶನ್ ನನಗೆ. ನಾನು BCA ಓದಿದ್ದು. BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಓಕೆ, ವಿಜಯ ಕಾಲೇಜ್, ಜಯನಗರ್. ವಿಜಯ ಕಾಲೇಜ್. ಓಕೆ. ಅಲ್ಲಿ ಮಾಡ್ತಾ ಮಹಾಪರ್ವ ಅಂತ ಒಂದು TN ಸೀತಾರಾಮ್ ಸರ್ ಅವ್ರದ್ದು ಸೀರಿಯಲ್, ಫಸ್ಟ್ ಸೀರಿಯಲ್ ಆಫ್ ಮೈ. ಸುಧೀಂದ್ರ ಅಂತ ನಮ್ಮ ಅಂಕಲ್. ಈಸ್ ಅ ಗುಡ್ ಫ್ರೆಂಡ್ ಆಫ್
ಗುರುಪ್ರಸಾದ್ ಸರ್ ಅಂತ, ಈಸ್ ಎ ಪ್ರೊಡ್ಯೂಸರ್ ಫಾರ್ ದಟ್. ಮುಂಚೆ ಒಂದ್ಸತಿ ಆಡಿಷನ್ ಕೊಟ್ಟಿದ್ದೆ ನಾನು, ಅದಕ್ಕೆ ಸಣ್ಣ ಹುಡುಗ ಇನ್ನ ಏನು ಗೊತ್ತಿಲ್ಲ. ಫಸ್ಟ್ ಆಡಿಷನ್ ವಾಸ್ ಮೈನ್, ಯಾವುದೋ ಸನ್ಯಾಸಿ, ಫಸ್ಟ್ ಆಡಿಷನ್. ಓಕೆ. ಅಲ್ಲೇ ಶುರು ನನಗೆ ಸನ್ಯಾಸಿ ಟ್ರಾವೆಲಿಂಗ್, ಅಲ್ಲಿಂದನೇ ಶುರು. ಸೊ ಅದು ಕೊಟ್ಟಿದ್ರು, ಓದ್ತಿದ್ದೆ ಅಷ್ಟೇ. ಡೈಲಾಗ್ ಹೇಗೆ ಹೇಳಬೇಕು ನಂಗೆ ಗೊತ್ತಿಲ್ಲ, ಓದ್ದೆ, ಅದನ್ನು ಕಂಠಪಾಠ ಮಾಡ್ಬಿಟ್ಟು ಒಪ್ಪಿಸ್ದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ನಾಟಕ ಎಲ್ಲ ಮಾಡಿಲ್ವಾ? ಮಾಡಿದ್ದೀನಿ, ಈ ಥರದ್ದು ಮಾಡಿಲ್ಲ. ಅವ್ರನ್ನ ನಕ್ಬಿಟ್ಟು, ಇಲ್ಲ ಅಭ್ಯಾಸ ಮಾಡಿ, ಕಂಠಪಾಠ ಮಾಡೋದಲ್ಲ, ಯು ಹ್ಯಾವ್ ಟು ಪ್ಲೇ ವಿತ್ ದಟ್ ರೋಲ್, ಬನ್ನಿ ಇನ್ನೊಂದ್ಸತಿ. ಇಟ್ಕೊಂಡಿದ್ರು ಹೆಸರು. ನಮ್ಮ ಅಂಕಲ್ ಈ ಥರ ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು, ಈ ಥರ ಬರ್ತಿದ್ದೆ ಕಣೋ, ಮಾಡ್ತೇವೆ. ನಾನು ಕೊಟ್ಬಿಟ್ಟು ಬಂದೆ ನಾನು ಲುಕ್ ಟೆಸ್ಟ್ ಇದಕ್ಕೆ ಅಂತ, ಹೇಳ್ತೀನಿ ತಾಳು. ಸೊ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಅಲ್ಲಿಂದ ಪಯಣ ಸ್ಟಾರ್ಟ್ ಆಯಿತು. ಮಹಾಪರ್ವದಿಂದ TN ಸೀತಾರಾಮ್ ಸರ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು. ತುಂಬ ಕಲ್ತಿದ್ದೀವಿ ಅವರಿಂದ. ಈಸ್ ಎ ಗುರು ಅವರು. ಮತ್ತು ನಾಗೇಂದ್ರ ಶಾ ಸರ್, ಈಸ್ ಏನನ್ಬೋದು, ಈ ಫೀಲ್ಡಿಗೆ ಬರಬೇಕು ಅಂದರೆ ಗಾಡ್ ಫಾದರ್ ಇರಬೇಕು ಅಂತ ಹೇಳ್ತಾರೆ. ಬಟ್ ಎಲ್ಲ ಸಿಚುವೇಶನಲ್ಲೂ ಇಟ್ ಈಸ್ ನಾಟ್ ಟ್ರೂ ಅನ್ಸುತ್ತೆ. ಶಾ ಸರ್ ಅಂತವ್ರು ಒಬ್ರು ಇದ್ದರೆ, ಫಾರ್ ಎನಿ ಆರ್ಟಿಸ್ಟ್ ಟು ಕಮ್ ಟು ದಿಸ್ ಇಂಡಸ್ಟ್ರಿ ಒಂಥರ ಕೈ ಹಿಡಿದು ನಡ್ಸ್ಕೊಂಬಂದ್ರು ಅವರು. ಹಂಗೆ ನಮಗೂ ನಿಮಗೂ ಸಾಮ್ಯತೆ ಇದೆ. ನಾಗೇಂದ್ರ ಶಾ ಅವ್ರಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಬಿಕಾಸ್ ನಾನು ಕಲಾವಿದನಾಗಿ ಎಂಟ್ರಿ ಕೊಟ್ಟಾಗ, ನಿರಂತರ ಸೀರಿಯಲ್ನಲ್ಲಿ ನಿರಂತರವಾಗಿ ಆ್ಯಕ್ಟ್ ಮಾಡಿದಾಗ ಅವರೇ ನಮಗೂ ಕೂಡ ನಿರ್ದೇಶಕರಾಗಿದ್ರು. ನಾಗೇಂದ್ರ ಶಾ ಸರ್, ಥ್ಯಾಂಕ್ ಯು. ನೈಸ್, ಗೋ ಹೆಡ್. ಸೊ ಮಹಾಪರ್ವದಿಂದ ಜರ್ನಿ ಸ್ಟಾರ್ಟ್ ಆಯಿತು. ಮಾಧವಿ ಪ್ರಿಯದರ್ಶಿನಿ ಅಂತ ಒಬ್ರು ಚೀಫ್ ಮಿನಿಸ್ಟರ್, ಅದರಲ್ಲಿ ಅಶ್ವಿನಿ ಗೌಡ ಅವರು ಅದರಲ್ಲಿ ಬಿಗ್ ಬಾಸ್ ಅವರು. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹರ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಹೀಗೆ ನನ್ನ ಹೊಸಬ ಇಂಡಸ್ಟ್ರಿ, ಏನು ಗೊತ್ತಿಲ್ಲ, ಹೀಗೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ರು. ಅವ್ರಿಗೆ PA ಅದರಲ್ಲಿ. ಹೆಸರು ಶ್ರೇಯಸ್ಸೆ, ಏನು ಬೇರೆ ಏನು ಹೆಸರಿಲ್ಲ, ಶ್ರೇಯಸ್ಸೆ. ಒಂದು ಫೈಲು, ಒಂದು ಕಾರ್ಡ್ಲೆಸ್ ಫೋನ್, ಹಿಂದೆ ನಿಂತ್ಕೊಳ್ಳೋದು, ಯಾರು ಬಂದ್ರೆ ಇವ್ರು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ ಅಂತ ಹೇಳೋದು. ಚಿಕ್ಕ ಪಾತ್ರ. ಕಲಿಯೋದು ತುಂಬಾ ಜಾಸ್ತಿ ಇತ್ತು, ಪಾತ್ರ ಚಿಕ್ಕದು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅದೊಂದು ಸ್ವಲ್ಪ ಟ್ರಾವೆಲ್ ಆಯಿತು. ಅದಾದಮೇಲೆ ಕಂಪ್ಲೀಟೆಡ್ ಮೈ ಡಿಗ್ರಿ. ಮತ್ತೆ ಇನ್ಫೋಸಿಸ್ ಸೇರಿದೆ. ಮೈಸೂರಲ್ಲಿ ಟ್ರೈನಿಂಗ್ ಆಯಿತು, ಬೆಂಗಳೂರಲ್ಲಿ ಕೆಲಸ ಆಯಿತು. ಇನ್ಫೋಸಿಸ್ ಜರ್ನಿ ಹಾಗೆ ಹೋಗ್ತಾ ಇತ್ತು. ಆಲ್ ಆಫ್ ಎ ಸಡನ್ ಇನ್ಫೋಸಿಸಲ್ಲಿ ಲೇ ಆಫ್. ಸೊ ದಟ್ ವಾಸ್ ಶಾಕಿಂಗ್ ಆ್ಯಕ್ಚುಲಿ. ಏನು ಯಾವ ಪ್ರೊಫೈಲ್ ಏನಿತ್ತು, ಜಾಬ್ ಪ್ರೊಫೈಲು? ಸೆಮಿಟೆಕ್ ಸಪೋರ್ಟ್ ಥರ ಅದು. ಈಗ ಎಲ್ಲ ಇವಾಗ ಏನು ಲೇ ಆಫ್ ಆಗ್ತದೆ, ಇಟ್ ವಾಸ್ ದೇರ್ ಲಾಂಗ್ ಬ್ಯಾಕ್ ಆಲ್ಸೋ. ಸೊ ಇಲ್ಲ, ಇಷ್ಟು ಬೇಡ. ನನ್ನ ಜೊತೆ ಇನ್ನೊಂದು 2-3 ಜನ ಇದ್ದರು. ಹೆಡ್ ಕೌಂಟ್ಸ್ ಶ್ರಿಂಕೇಜ್ ಅಂತ ಏನೋ ಮಾಡಿ, ಸೊ ದಿಸ್ ಪ್ರಿಯರ್ಲಿ ದೇ ಹ್ಯಾಡ್ ಇನ್ಫಾರ್ಮ್ಡ್. ಈ ಥರ ಬೆಂಚ್ ಪೀರಿಯಡ್ ಇತ್ತು. ಇಫ್ ಯು ವಾಂಟೆಡ್ ಟು ಕಂಟಿನ್ಯೂ ವಿತ್ ಸಮ್ ಅದರ್ ಪ್ರೋಸೆಸ್ ಆ್ಯಂಡ್ ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದ, ಹೋಗ್ಬೋದಿತ್ತು. ಇಲ್ಲ ಅಂದರೆ ಯು ಹ್ಯಾವ್ ಟು ಲುಕ್ ಫಾರ್ ಸಮ್ ಅದರ್ ಕಂಪನಿ. ಅಲ್ಲಿಗೆ ಇನ್ಫೋಸಿಸ್ ಅಧ್ಯಾಯ ಮುಗೀತು. ನೆಕ್ಸ್ಟ್ ಏನು ಮಾಡೋದು, ಬಿಗ್ ಕ್ವಶನ್ ಮಾರ್ಕ್ ಲೈಫಲ್ಲಿ. ತಂದೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆಲ್ರೆಡಿ ಸೀರಿಯಲ್ ಮಾಡಿದ್ಯಾ, ಸೀರಿಯಲ್ಗೆ ಯಾಕೆ ಹೋಗಬಾರ್ದು ನೀನು ಅಂತ ಅಪ್ಪನೇ ಹೇಳಿದ್ದು. ಗುಡ್. ತುಂಬ ಬ್ಲೆಸ್ಡ್ ನಾನು ಅದರಲ್ಲಿ. ತಂದೆ ತಾಯಿ ತುಂಬ ಸಪೋರ್ಟ್ ಮಾಡಿದ್ರು ಇದರಲ್ಲಿ. ಎಸ್ಪೆಷಲಿ ನಮ್ಮ ತಂದೆ. ಆದಾಯ ಇಲ್ಲ ಅಂದರೆ ನನಗೆ, ಎಸ್ಪೆಷಲಿ ಗಂಡು ಮಕ್ಕಳಿಗೆ ತುಂಬ ಮುಜುಗರ ಆಗುತ್ತೆ. ತುಂಬ ಜನ ಉಲ್ಟಾ ಹೇಳ್ತಾರೆ, ಇಲ್ಲಿಂದ ಏನು ದುಡ್ಡು ಬರುತ್ತೆ, ಇದು ನಮ್ಮ ಕಡೆ ಹೆಂಗೆ ಬದುಕ್ತೀಯಾ, ಇಷ್ಟು ಫಿಕ್ಸ್ಡ್ ಇನ್ಕಮ್ ಅಂತ ಬರಲ್ಲ, ಕೆಲ್ಸಕ್ಕೆ ಹೋಗು ಅಂತಾರೆ. ಆ್ಯಕ್ಚುಲಿ ಹೌದು. ಅಂಥದ್ರಲ್ಲೆಲ್ಲ ನಿಜವಾಗ್ಲೂ ಮೈ ಡ್ಯಾಡ್ ಇಸ್ ಮೈ ಹೀರೋ. ಡ್ಯಾಡ್, ಮೈ ಮಾಮ್, ಬೋತ್ ಆರ್ ಮೈ ಹೀರೋ. ಇವತ್ತಿಗೆ ಯಾರು ಕೇಳಿದ್ರೆ ಯಾರು ನಿಮ್ಮ ಹೀರೋ? ನಮ್ಮ ತಂದೆ. ಸೊ ಹೇಳಿದ್ರು, ಮಾಡು, ಟ್ರೈ ಮಾಡು ಯಾವ್ದಾರು ಅಂತ. ಸುಮಾರು ಬರ್ತಾಯಿತ್ತು. ಆಡಿಷನ್, ಲುಕ್ ಟೆಸ್ಟ್ ಅಂತ ಯಾವುದು ಹೋಗಲಿಲ್ಲ ನಾನು. ಇಲ್ಲ, ಏನಾರು ಮಾಡೋಣ, ಎಕ್ಸ್ಪೀರಿಯನ್ಸ್ ಇದೆ ಇನ್ಫೋಸಿಸಲ್ಲಿ, ಮಾಡೋಣ, ಮುಂದೆ ಮಾಡೋಣ, ಯಾವ್ದಾರು ಬಂದರೆ ಜೊತೆಯಲ್ಲಿ. ಎಕ್ಸ್ಪೀರಿಯನ್ಸ್ ಯಾಕೆ ಹಾಳು ಮಾಡ್ಕೋಬೇಕು? ಸೊ ಐ ಜಾಯಿಂಟ್ ಕ್ಯೂ ಸ್ಪೈಡರ್ಸ್, ಬಸವನಗುಡಿಯಲ್ಲಿ ಕ್ಯೂ ಸ್ಪೈಡರ್ಸ್ ಅಂತ ಟೆಸ್ಟಿಂಗ್ ಕೋರ್ಸ್ಗೆ ಸೇರಿಕೊಂಡೆ ನಾನು. ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ ಅಂತ. ಅದು ಮಾಡ್ತಾ 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 ಮನೆ ದೇವರು ಅಂತ ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಕಾಲ್ ಬರುತ್ತೆ. ಓಕೆ. ಸೊ ಈವನ್ ಟಿಲ್ ಟುಡೇ ನನಗೆ ಗೊತ್ತಿಲ್ಲ ಹೇಗೆ ಕಾಂಟ್ಯಾಕ್ಟ್ ಸಿಕ್ತು ಅವ್ರಿಗೆ ಅಂತ. ಬೈ ದಟ್ ಟೈಮ್ ETV ಕನ್ನಡ, ಕಲರ್ಸ್ ಕನ್ನಡ ಆಗಿತ್ತು. ಸೊ ಮಹಾಪರ್ವ ವಾಸ್ ದಿ ಲಾಸ್ಟ್ ಸೀರಿಯಲ್. ಅದಾದಮೇಲೆ ಕಲರ್ಸ್ ಚೇಂಜ್ ಓವರ್ ಆಯಿತು. ಸೊ ಆಲ್ಮೋಸ್ಟ್ 1 year ಆಗಿತ್ತು ಅದಾಗಿ. ಮನೆ ದೇವರು ಅಂತ PRK ಪ್ರೊಡಕ್ಷನ್ಸ್ ಅವ್ರದ್ದು. ಸೊ ದಟ್ ವಾಸ್ ಒನ್ ಮೋರ್ ಮೈಲ್ ಸ್ಟೋನ್ ಆರ್ಟಿಸ್ಟ್ ಜರ್ನಿನಲ್ಲಿ. ಒಬ್ಬ ಚಿಗುರು ಮೀಸೆಯ ಹುಡುಗ, ಫ್ರೆಂಚ್ ಬಿಯರ್ಡ್ ಹುಡುಗ, ಮಾಡ್ರನ್ ಲುಕ್ ಅಲ್ಲಿರೋ ಹುಡುಗ, ಈ ಶ್ರೇಯಸ್ ಕಶ್ಯಪ್ ಅಲ್ಲಿ ಕಾಣಿಸ್ತಾರ ಅವಾಗ. ಎಸ್, ಕರೆಕ್ಟ್. ಆಲ್ರೆಡಿ ಗ್ಯಾಪ್ ಆಗಿತ್ತಾ 1 ವರ್ಷ. ಮತ್ತೆ ಸೈಕಲ್ ಡೈಲಾಗ್ ಹೇಳೋಕ್ಕೆ. IT ಮುಗಿಸಿ ಇಲ್ಲಿ ಏನೋ ಕೋರ್ಸ್ ಮಾಡ್ತಿದ್ದೆ. ಮತ್ತೆ ಕಾಲ್ ಬಂತು, ಮತ್ತೆ ಹೋದೆ. ಚೆನ್ನಾಗಾಯ್ತು. ಮನೆ ದೇವರು ತುಂಬ ರೆಕಗ್ನಿಷನ್ ಸಿಕ್ತು. ಕಲರ್ಸ್ ಕನ್ನಡ ಮನೆ ದೇವರು ಸೀರಿಯಲ್ ಮಾಡಿದೆ. ಅಣ್ಣನ ಪಾತ್ರ, ಜಾನಕಿ ಅಂತ ಹೀರೋಯಿನ್, ಅಣ್ಣ ಸುನಿಲ. ಎಲ್ಲ ಕಡೆ ಇವತ್ತಿಗೂ ಕೂಡ
ಕೆಲವರೆಲ್ಲ ಸುನಿಲ ಸುನಿಲ ಅಂತಾನೆ ಕರೀತಾರೆ. ಆ ಮಟ್ಟಿಗೆ ಅದು ರೆಕಗ್ನಿಷನ್ ಬಂತದು. ಅದು ಮಾಡ್ತಿದ್ದಂಗೆ ಇದು ಅಷ್ಟಕ್ಕೆ ಟೆಸ್ಟಿಂಗ್ ಕೋರ್ಸ್ ಅಷ್ಟಕ್ಕೆ ಮುಗೀತು. ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮನೆ ದೇವರು ಆಯಿತು. ಸ್ಟಾರ್ ಸುವರ್ಣದಲ್ಲಿ ತ್ರಿವೇಣಿ ಸಂಗಮ ಅಂತ ಅದರಲ್ಲಿ ಮಾಡಿದೆ. ಮೇದಿನಿ ಪ್ರೊಡಕ್ಷನ್ಸ್ ಅವ್ರದ್ದು ತಮ್ಮನ ರೋಲ್. ಇಟ್ ವಾಸ್ ಹ್ಯಾಪನಿಂಗ್ ಪ್ಯಾರಲಲಿ. ಮನೆ ದೇವರು ಆ್ಯಂಡ್ ತ್ರಿವೇಣಿ ಸಂಗಮ, ಅಣ್ಣ ತಮ್ಮ ಎರಡು ಬೇರೆ ಬೇರೆ ಕಾಂಟ್ರಾಸ್ಟು. ಇಲ್ಲಿ ಸ್ವಲ್ಪ ಮೆಚೂರ್ಡು, ಇಲ್ಲಿ ಸ್ವಲ್ಪ ತರಲೆ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡಿರೋ ತಮ್ಮ. ಲೇಟ್ಲಿ ಅಂತ ತಮ್ಮನೇ ಅಕ್ಕಂಗೆ ಬುದ್ಧಿ ಹೇಳ್ತಾನೆ. ಆ ಮೆಚುರಿಟಿ ಇರೋದು. ಸೊ ಇದು ಅಲ್ಲಿ ಕ್ಯಾರಿ ಆಗಬಾರ್ದು, ಅದು ಇಲ್ಲಿ ಕ್ಯಾರಿ ಆಗಬಾರ್ದು. ದಟ್ ವಾಸ್ ದಿ ಲೆಸನ್ ಲರ್ನ್ ಫ್ರಮ್ ದಿಸ್ ಟ್ರಾವೆಲಿಂಗ್. ಸೊ ಇದಾಗ್ತಿದ್ದಂಗೆ ಸುಮಾರು ಸೀರಿಯಲ್ಗಳು ಮಾಡ್ತಾ ಬಂದೆ. ತ್ರಿವೇಣಿ ಸಂಗಮ ಆದಮೇಲೆ ಮಾಂಗಲ್ಯಂ ತಂತು ನಾನೇನೋ ಮಾಡಿದೆ. ಇತ್ತೀಚೆಗೆ ರಾಣಿ ಮಾಡಿದೆ. ಇದು ರಾಘವೇಂದ್ರ ಮಹಾತ್ಮೆ ಮುಂಚೆ ರಾಣಿ ಬಟ್ ಮಾಡಿದೆ. ಏನಿತ್ತು ಅವಾಗೆಲ್ಲ ತಲೆಯಲ್ಲಿ? ಅಂದ್ರೆ ಏನ್ ಬರುತ್ತೆ ಅವಕಾಶಗಳು ಒಪ್ಕೋಬೇಕು, ಮಾಡಬೇಕು ಅಷ್ಟೇ ಇತ್ತು. ಬರ್ತಾ ಇದೆ ಆಪರ್ಚುನಿಟೀಸು. ನಾವು ಯಾಕೆ ಬೇಡ ಅಣ್ಣನ? ಯಾವ್ದು ಬೇರೆ ಬೇರೆ ಥರದ್ದು ಬರ್ತಾ ಇದೆ. ಅಣ್ಣ ಬಂತು, ತಮ್ಮ ಬಂತು, ಒಂದು ವಿಲನ್ ಬಂತು, ಸಪೋರ್ಟಿಂಗ್ ರೋಲ್ಸ್ ಎಲ್ಲ ಬಂತು. ಇಟ್ಸ್ ಓಕೆ. ನನ್ನ ಲಾಜಿಕ್ ಏನಂದ್ರೆ, ಸಪೋರ್ಟಿಂಗ್ ರೋಲ್ ಬಂದ್ರೆ ಇಟ್ ಈಸ್ ಎ ಬ್ಲೆಸ್ಸಿಂಗ್ ಫಾರ್ ಎನಿ ಆರ್ಟಿಸ್ಟ್. ಯಾಕಂದ್ರೆ ಬೇರೆ ಕಡೆನೂ ವರ್ಕ್ ಮಾಡ್ಬೋದು. ನಿಮಗೆ ಈ ಥರ ಕಟ್ಟುಪಾಡುಗಳು ಇರೋದಿಲ್ಲ. ಬೇರೆ ಎಲ್ಲೂ ಮಾಡಬಾರ್ದು, ಅದಿದ್ದೇ ಇರುತ್ತೆ. ಇಟ್ಸ್ ವೆರಿ ನ್ಯಾಚುರಲ್. ಇಫ್ ಐ ಆಮ್ ಲೀಡ್ ಆಕ್ಟರ್ ಫಾರ್ ಒನ್ ಚಾನಲ್, ಬೇರೆ ಚಾನಲಲ್ಲಿ ನಾನು ಮಾಡೋಂಗಿಲ್ಲ. ಕರೆಕ್ಟ್. ಸೊ ಈ ಥರ ಕಟ್ಪಾಡು ಇರೋದಿಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ಗೆ. ಸೊ ಐ ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆ್ಯಕ್ಟಿಂಗ್ ಸ್ಕಿಲ್ಸ್. ಅಣ್ಣನಾಗಿ ಮಾಡ್ಬೋದು, ತಮ್ಮನಾಗಿ ಮಾಡ್ಬೋದು, ವಿಲನಾಗಿ ಮಾಡ್ಬೋದು.